ನಮಸ್ಕಾರ ಸ್ನೇಹಿತರೆ, ನಾನೀಗ ಹೇಳೋಕೊರಟಿರೋದು ತುಲಾ ರಾಶಿಯವರಿಗೆ ಶನಿ ಸಂಚಾರದ ಎಫೆಕ್ಟು. ಮಾರ್ಚ್ 29, 2025ಕ್ಕೆ ಶನಿ ಬಂದು ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದೆ. ಮುಂದಿನ 2.5 ವರ್ಷಗಳ ಕಾಲ ಶನಿ ಮೀನರಾಶಿಯಲ್ಲೇ ಇರ್ತದೆ. ಹಂಗಾಗಿ ಈ ರಾಶಿ ಮೇಲಿನ ಏನು ಎಫೆಕ್ಟನ್ನು ಸಂಚಾರದ ಗೋಚಾರದ ಎಫೆಕ್ಟ್ ಅಂತ ಏನು ಹೇಳ್ತಾರೋ ಇದು 2.5 ವರ್ಷಕ್ಕೂ ಅನ್ವಯ ಆಗುತ್ತೆ. ನಾನು ಮುಂದುವರಿಯೋದಕ್ಕೂ ಮೊದಲು ಒಂದು ವಿಚಾರವನ್ನು ಕ್ಲಾರಿಫೈ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ ಈ ಥರ ಶನಿ ಸಂಚಾರ ಅಥವಾ ಗುರು ಸಂಚಾರ ಇಂಥ ಸಂದರ್ಭಗಳಲ್ಲಿ ರಾಶಿ ಭವಿಷ್ಯ ಅಂತ ಹೇಳ್ತಾರೆ. ಇದು ರಾಶಿ ಭವಿಷ್ಯ ಅಲ್ಲ. ಇವನ್ ಶಾಸ್ತ್ರದಲ್ಲಿ ಹೇಳಿರೋದು ಇದನ್ನು ಗೋಚಾರ ಫಲ ಅಂತಂದರೆ ಶನಿ ಏನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡೋದನ್ನು ಟ್ರಾನ್ಸಿಟ್ ಅಂತ ಹೇಳ್ತಾರೆ. ಸೊ ಅದರಿಂದ ಬೇರೆ ಬೇರೆ ರಾಶಿಯವರಿಗೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅದರ ಎಫೆಕ್ಟ್ ಹೆಂಗೆ ಫೇವರೇಬಲ್ ಇರ್ತದೋ ಅನ್ಫೇವರೇಬಲ್ ಇರ್ತದೋ ಅನ್ನೋದನ್ನು ಪ್ರಧಾನವಾಗಿ ಕನ್ಸಿಡರ್ ಮಾಡೋದು, ಅದನ್ನು ಗೋಚಾರ ಫಲ ಅಂತ ಶಾಸ್ತ್ರದಲ್ಲಿ ಹೇಳಿರೋದು. ಹಾಗಂತೂ ಅದೇನು ನಿಮ್ಮ ಕಂಪ್ಲೀಟ್ ಪ್ರಿಡಿಕ್ಷನ್ ಆಗಿರೋದಿಲ್ಲ. ನಿಮ್ಮ ಕಂಪ್ಲೀಟ್ ಪ್ರಿಡಿಕ್ಷನ್ನು ಏನು ಹೋರೋಸ್ಕೋಪ್ ಇರ್ತದೋ ಹೋರೋಸ್ಕೋಪು ಮತ್ತು ಪ್ರಸಕ್ತ ನಡೀತಾ ಇರುವಂಥ ದಶೆ, ಇದರ ಆಧಾರದಲ್ಲಿ ಮೇಯ್ನಾಗಿ ಪ್ರಿಡಿಕ್ಷನ್ ಮಾಡೋದು. ಇದು ಸಪೋರ್ಟಿಂಗ್ ಟೂಲ್ ಥರ ವರ್ಕ್ ಮಾಡುತ್ತೆ. ನಿಮಗೆ ಟ್ರಾನ್ಸಿಟ್ಟು ಕೂಡ ಸಪೋರ್ಟಿವ್ ಆಗಿದ್ದಾಗ, ದಶೆಯೂ ಚೆನ್ನಾಗಿದ್ದಾಗ ಅದು ನಿಮ್ಮ ಬೆಸ್ಟ್ ಪೀರಿಯಡ್ ಆಗಿರುತ್ತೆ. ಅದೇ ಒಂದು ವೇಳೆ ಟ್ರಾನ್ಸಿಟ್ ಚೆನ್ನಾಗಿದ್ದು ದಶೆ ಚೆನ್ನಾಗಿಲ್ಲ ಅಂದರೆ ಈ ಟ್ರಾನ್ಸಿಟ್ದು ಏನು ಗೋಚರ ಫಲದಿಂದ ಏನೇನು ಒಳ್ಳೆ ರಿಸಲ್ಟ್ಗಳನ್ನು ಹೇಳ್ತಾರೋ ಅದು ನಿಮ್ಮ ಜೀವನದಲ್ಲಿ ಅದೇನು ಅಷ್ಟೊಂದು ಕಾಣಿಸ್ಕೊಳ್ಳೋದಿಲ್ಲ. ಅದೇ ದಶೆ ಚೆನ್ನಾಗಿದ್ದು ಟ್ರಾನ್ಸಿಟ್ ಚೆನ್ನಾಗಿಲ್ಲ ಅಂದ್ರೂ ನಿಮ್ಮ ಜೀವನಕ್ಕೆ ಏನು ಎಫೆಕ್ಟ್ ಆಗೋದಿಲ್ಲ ಅದು ಇಲ್ಲ. ಯಾಕೆಂದರೆ ಟ್ರಾನ್ಸಿಟ್ದು ಎಫೆಕ್ಟ್ 20 to 30% ಅಷ್ಟೇ ಅದು ಎಫೆಕ್ಟ್ ಆಗೋದು. ಉಳಿದಂಗೆ 70 to 80% ಜನ್ಮಕುಂಡಲಿ ಮತ್ತು ಜನ್ಮಕುಂಡಲಿಯಲ್ಲಿನ ದಶೆಗಳೇ ಮೇಜರಾಗಿ ವರ್ಕ್ ಮಾಡೋದು. ಈಗ ತುಲಾರಾಶಿಯವರ ವಿಚಾರಕ್ಕೆ ಬರೋದಾದರೆ, ತುಲಾರಾಶಿಯವರಿಗೆ ಮೀನರಾಶಿ ಬಂದು 6ನೇ ಮನೆ ಬರೋದ್ರಿಂದಾಗಿ ಶನಿ 6th ಹೌಸ್ನಲ್ಲಿ ಇರುತ್ತೆ. ಸೊ ಈ 6th ಹೌಸ್ ಟ್ರಾನ್ಸಿಟನ್ನು ಫೇವರೇಬಲ್ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಹಂಗಾಗಿ ತುಲಾರಾಶಿಯವರಿಗೆ ಶನಿಯ ಟ್ರಾನ್ಸಿಟ್ ಫೇವರೇಬಲ್ ಇರ್ತದೆ. ಸಿಂಗಲ್ ಲೈನಲ್ಲಿ ಹೇಳೋದಾದರೆ ಈ 6th ಹೌಸ್ ಟ್ರಾನ್ಸಿಟನ್ನು ಶತ್ರುಗಳ ದಮನ ಅಂತ ಹೇಳಲಾಗುತ್ತೆ. ಸೊ ಅಂದರೆ ನೀವು ಕೆಲವೊಂದು ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ತೊಡಗುವಂಥ ಪ್ರಮೇಯ ಬರ್ಬೋದು, ಅದರಲ್ಲಿ ನಿಮಗೆ ಜಯನೂ ಕೂಡ ಸಿಗ್ಬೋದು. ಆದರೆ ಈ 6ನೇ ಮನೆಯ ಟ್ರಾನ್ಸಿಟ್ದೊಂದು ವಿಶೇಷತೆ ಏನು ಅಂದರೆ, ನೀವು ಶನಿ ಬಂದು ನಿಮ್ಮ ರಾಶಿಯಿಂದ 6th ಹೌಸ್ನಲ್ಲಿದ್ದಾಗ ನೀವು ಯಾವುದಾದ್ರೂ ಕಾರ್ಯವನ್ನು ನೀವು ಕೈಗೆತ್ತಿಕೊಂಡ್ರೆ ಅದು ನಿಮ್ಮ ನೆಕ್ಸ್ಟ್ 30 years ಜೀವನಕ್ಕೆ ಅಡಿಪಾಯ ಹಾಕುತ್ತೆ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಅಂದರೆ ನೀವು ಅದು ಆರಂಭ ಅಂತ. ಸೊ ತಕ್ಷಣಕ್ಕೆ ನಿಮಗೆ ಅದರಿಂದ ಏನು ಪ್ರಯೋಜನ ಬರದೇ ಇರ್ಬೋದು, ನೀವು ಅದಕ್ಕೋಸ್ಕರ ತುಂಬ ಎಫರ್ಟ್ ಆಗುವಂಥ ಸ್ಥಿತಿನೂ ಇರ್ಬೋದು. ಆದರೆ ಮುಂದಿನ 30 ವರ್ಷದಲ್ಲಿ ನಿಮಗೆ ಅದೇ ಒಂದು ಅಡಿಪಾಯ ಥರ ಕೆಲಸ ಮಾಡುತ್ತೆ ಅಂತ, ಇದು ಒಂದು ವಿಶೇಷತೆ. ಇನ್ನು ಈ ಶನಿಯ ಗೋಚರಕ್ಕೆ ಸಂಬಂಧಪಟ್ಟಂತೆ ಬೃಹತ್ ಸಂಹಿತ ಇದು ಬಂದು ಈ ಟ್ರಾನ್ಸಿಟನ್ನು ವಿವರವಾಗಿ ಹೇಳಿರುವಂಥ ಗ್ರಂಥ. ಇದರಲ್ಲಿ ಆ್ಯಕ್ಚುಲಿ ಹಿ ವಿಲ್ ಓವರ್ಕಮ್ ಬೋತ್ ಎನಿಮೀಸ್ ಆ್ಯಂಡ್ ಡಿಸೀಸಸ್ ಅಂತ ಬರೆದಿದ್ದಾರೆ. ಅಂದರೆ ನೀವು ಶತ್ರುಬಾಧೆಯಿಂದನೂ ಆಚೆ ಬರಲಿಕ್ಕೆ ಸಾಧ್ಯ ಇರ್ತದೆ. ಅಂದರೆ ನಿಮಗೆ ಕೋರ್ಟ್ ಕಚೇರಿ ವ್ಯವಹಾರಗಳು ಇಂಥದ್ದೇನಾದರೂ ಇದ್ದರೆ ನಿಮ್ಗೆ ಅದರಲ್ಲಿ ಜಯ ಸಿಗುವಂಥ ಸಾಧ್ಯತೆ ಇರ್ತದೆ ಅಂತಿದೆ. ಹಾಗೆಯೇ ರೋಗ ರುಜಿನಗಳೇನಾದರೂ ನೀವು ಹಿಂದೆ ಏನಾದರೂ ನಿಮ್ಗೆ ಅದನ್ನು ಕಾಡ್ತಾ ಇದ್ದರೆ ಅದರಿಂದನೂ ನಿಮಗೆ ಗುಣಮುಖ ಆಗಲಿಕ್ಕೆ ಒಂದು ನಿಮಗೆ ಇದು ಫೇವರೇಬಲ್ ಆಗಿ ವರ್ಕ್ ಮಾಡುತ್ತೆ ಅಂತ ಬರೆದಿದ್ದಾರೆ. ಇನ್ನು ನಕ್ಷತ್ರಗಳ ವಿಚಾರಕ್ಕೆ ಬರೋದಾದರೆ, ತುಲಾರಾಶಿಯಲ್ಲಿ 3 ನಕ್ಷತ್ರಗಳು ಬರ್ತದೆ. ಮೊದಲನೇದಾಗಿ ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರದವರಿಗೆ ಶನಿ ಬಂದು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅದು ಬೆಸ್ಟ್ ಪೀರಿಯಡ್ ಆಗಿರುತ್ತೆ. ಯಾಕೆಂದರೆ ರಾಶಿಯಿಂದನೂ ಅದು ಫೇವರೇಬಲ್ ಇರ್ತದೆ, ನಕ್ಷತ್ರದಿಂದನೂ ಫೇವರೇಬಲ್ ಇರ್ತದೆ. 2025 ಏಪ್ರಿಲ್ 27 ಅಲ್ಲಿಂದ 2025 ಅಕ್ಟೋಬರ್ 4 ಈ ಅವಧಿಯಲ್ಲಿ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲೂ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿರ್ತದೆ. ಹಾಗೆಯೇ 2026 ಅಕ್ಟೋಬರ್ 9ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲೂ ಕೂಡ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿರ್ತದೆ. ಈ ಅವಧಿಯಲ್ಲಿ ನಿಮಗೆ ಕೈ ಹಾಕಿದಂಥ ಕೆಲಸಗಳು ನಿಮಗೆ ಫಲಪ್ರದ ಆಗುವಂಥ ಸಾಧ್ಯತೆ ಜಾಸ್ತಿ ಇರ್ತದೆ. ಇನ್ನು ಮುಂದಿನದ್ದು ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದವರಿಗೆ ಶನಿ ಬಂದು ಪೂರ್ವಭಾದ್ರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅದು ಬೆಸ್ಟ್ ರಿಸಲ್ಟ್ ಅಂತ ತಗೊಳ್ಬೋದು. ಯಾಕೆಂದರೆ ರಾಶಿಯಿಂದನೂ ಫೇವರೇಬಲ್ ಇರ್ತದೆ, ನಕ್ಷತ್ರದಿಂದನೂ ಫೇವರೇಬಲ್ ಇರ್ತದೆ. ಸೊ ಶನಿ ಬಂದು 2025 ಮಾರ್ಚ್ 29ರಿಂದ 2025 ಏಪ್ರಿಲ್ 27 ಅವಧಿಯಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ 2025 ಅಕ್ಟೋಬರ್ 4ರಿಂದ 2026 ಜನವರಿ 20 ಅವಧಿಯಲ್ಲಿ ಪೂರ್ವಭದ್ರ ನಕ್ಷತ್ರದಲ್ಲಿ ಇರ್ತದೆ. ಹಾಗೆಯೇ ರೇವತಿ ನಕ್ಷತ್ರದಲ್ಲಿ ಇರಬೇಕಾದ್ರೂ ಕೂಡ ಶನಿ ಇಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆ ಇರ್ತದೆ. 2026 ಮೇ 17ರಿಂದ ಅಕ್ಟೋಬರ್ 9, 2026 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. 2027 ಫೆಬ್ರವರಿ 8ರಿಂದ ಜೂನ್ 3, 2027 ಈ ಅವಧಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರ್ತದೆ. ಸೊ ಈ ಅವಧಿಯನ್ನು ತುಲಾ ರಾಶಿ ಸ್ವಾತಿ ನಕ್ಷತ್ರದವರು ತುಂಬಾ ಫೇವರೇಬಲ್ ಪೀರಿಯಡ್ ಅಂತ ತಗೋಬಹುದು.
ಮುಂದಿನದ್ದು ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರದವರಿಗೆ ಶನಿ ಬಂದು ಉತ್ತರ ಭಾದ್ರ ನಕ್ಷತ್ರದಲ್ಲಿ ಇರಬೇಕಾದ್ರೆ ಅದು ಬೆಸ್ಟ್ ಪೀರಿಯಡ್ ಇರ್ತದೆ. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತೆ ಫೇವರೇಬಲ್ ರಿಸಲ್ಟ್ ಕೊಡುವಂತ ಸಾಧ್ಯತೆ ಇರ್ತದೆ. ಯಾಕೆಂದ್ರೆ ಅದು ಸಂಪತ್ತರ ಆಗುತ್ತೆ. ನಿಮಗೆ ರಾಶಿಯಿಂದನೂ ಫೇವರೇಬಲ್ ಇರ್ತದೆ, ಹಾಗೆ ನಕ್ಷತ್ರದಿಂದನೂ ಫೇವರೇಬಲ್ ಇರ್ತದೆ. 2025 ಏಪ್ರಿಲ್ 27 ಈ ಅವಧಿಯಿಂದ 2025 ಅಕ್ಟೋಬರ್ 4 ಈ ಅವಧಿಯಲ್ಲಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಶನಿ ಸಂಚಾರ ಇರ್ತದೆ. 2026 ಜನವರಿ 20ರಿಂದ 2026 ಮೇ 17 ಈ ಅವಧಿಯಲ್ಲೂ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಶನಿ ಸಂಚಾರ ಇರ್ತದೆ. ಹಾಗೆಯೇ 2026 ಅಕ್ಟೋಬರ್ 9ರಿಂದ 2027 ಫೆಬ್ರವರಿ 8 ಈ ಅವಧಿಯಲ್ಲೂ ಕೂಡ ಶನಿ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಸಂಚಾರ ಇರ್ತದೆ. ಸೊ ಹಾಗಾಗಿ ಈ ಅವಧಿಯನ್ನು ಬೆಸ್ಟ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡ್ಬೋದು. ಇದರ ಜೊತೆಗೆ ಶನಿ ಏನಾದರೂ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಮೀನರಾಶಿಯಲ್ಲೇ ಇದೆ ಅಂತ ಆದರೆ, ಅದು ಏನಾದರೂ ಶುಭ ಸ್ಥಾನಗಳ ಅಧಿಪತಿಯಾಗಿದ್ದರೆ, ಜೊತೆಗೆ ಶುಭ ಸ್ಥಾನದಲ್ಲಿ ಏನಾದರೂ ಸ್ಥಿತ ಆಗಿದ್ರೆ ನಿಮಗಿದು ನಿಜವಾಗ್ಲೂ ಬೆಸ್ಟ್ ಪೀರಿಯಡ್ ಆಗಿರುತ್ತೆ. ಹಾಗೇನೆ ಕೆಲವರು ಶನಿ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳ ವಿಚಾರವನ್ನು ಮಾತಾಡ್ತಾರೆ. ಆದರೆ ಇಲ್ಲಿ ಫೇವರೇಬಲ್ ಟ್ರಾನ್ಸಿಟ್ ಆಗಿರೋದ್ರಿಂದಾಗಿ ಇಲ್ಲೇನು ಪರಿಹಾರದ ಅಗತ್ಯ ಬರೋದಿಲ್ಲ.